ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟಿ ಆ್ಯಂಡ್ ಕ್ರಾಫ್ಟಿ ಟೈಮ್. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಇವತ್ತು ತರಕಾರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ಲಾಗಿ ಮಾಡ್ಬೋದು. ವೆಜಿಟೇಬಲ್ ರೈಸ್. ಅದಕ್ಕೆ ಬೇಕಾದಂಥ ಪದಾರ್ಥಗಳು: 1 ಕಪ್ ಹುಳ್ಳಿಕಾಯಿ, 1 ಕಪ್ ಕ್ಯಾರೆಟು, 1 ಕಪ್ ಬಟಾಣಿ, 1 ಕಪ್ ಈರುಳ್ಳಿ, 5-6 ಮೆಣಸಿನ್ಕಾಯಿ, 1 ಲೋಟ ಅಕ್ಕಿ ತಗೊಳ್ಳಿ, 1 ಪಲಾವ್ ಎಲೆ, ಸಾಸಿವೆ ಹಾಗೂ ಜೀರಿಗೆ ಒಗ್ಗರಣೆಗೆ. ಇದು ಒಗ್ಗರಣೆಗೆ ಮಸಾಲೆ ಪದಾರ್ಥಗಳು: ಚಕ್ಕೆ, ಲವಂಗ, ಮೊಗ್ಗು, ಕಸೂರಿ ಮೇಥಿ ಆಪ್ಷನಲ್ಲು. ಈಗ ಶುರು ಮಾಡೋಣ ಹೇಗೆ ಮಾಡೋದು ಅಂತ. ಮೊದಲು ಅಕ್ಕಿನ ನೀಟಾಗಿ ತೊಳ್ಕೊಳ್ಳಿ, ಒಂದು 5-6 ಸಲ ತೊಳ್ಕೊಳ್ಳಿ. ಅದು ಸ್ಟಾರ್ಚ್ ತೆಗಿಬೇಕದ್ರಿಂದ. ತೊಳ್ಕೊಂಡು ಅದ್ರ ನೀರು ಬಗ್ಸ್ಕೊಂಡು ಪಕ್ಕಕ್ಕಿಟ್ಕೊಳ್ಳಿ. ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಕುಕ್ಕರ್ ಬಟ್ಲಿಟ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ. ಆನಂತರ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಆಮೇಲೆ ಮಸಾಲೆ ಪದಾರ್ಥಗಳು: ಚಕ್ಕೆ, ಲವಂಗ, ಚಕ್ಕೆ ಮೊಗ್ಗು, ಪಲಾವ್ ಎಲೆ, ಕಸೂರಿ ಮೇಥಿ ಎಲ್ಲವನ್ನು ಹಾಕ್ಕೊಳ್ಳೋಣ. ಈಗ ಆನಂತರ ಮೆಣಸಿನ್ಕಾಯಿ, ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಆಮೇಲೆ ಉಳಿದ ತರಕಾರಿಗಳನ್ನೆಲ್ಲವೂ ಕೂಡ ಹಾಕ್ಕೊಳ್ಳೋಣ ಒಂದೊಂದಾಗೆ. ಕ್ಯಾರೆಟು, ಹುರುಳಿಕಾಯಿ, ಬಟಾಣಿ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ ಅದನ್ನು. ಒಂದು 5ರಿಂದ 10 ನಿಮಿಷ ಬಾಡಿಸ್ಕೊಳ್ಳಿ ಚೆನ್ನಾಗಿ. ಆನಂತರ ಅದಕ್ಕೆ 1 ಲೋಟ ಅಕ್ಕಿ ತೊಗೊಂಡಿದ್ದೀವಿ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಒಂದು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಇವಾಗ 2 ಲೋಟ ನೀರು ಹಾಕ್ಕೊಳ್ಳೋಣ. ತರಕಾರಿನೂ ಬೇಯಬೇಕಾಗಿದ್ದರಿಂದ ಒಂದು ಅರ್ಧ ಲೋಟ ಇಲ್ಲ 1 ಲೋಟ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಅಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉದುರುದ್ರಾಗಿ ಬರುತ್ತೆ. ಈಗ ಸ್ವಲ್ಪ ಉಪ್ಪು ರುಚಿಗೆ ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ಕೊಳ್ಳೋಣ. ಆಗಲೇ ಹೇಳ್ದಾಗೆ 2.5 ಲೋಟ ನೀರು ಹಾಕ್ಕೊಳ್ಳೋಣ. 2.5ರಿಂದ 3 ಲೋಟ. ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 3 ಕೂಗಿಸ್ಬೇಕು.
ನೋಡಿ ಸ್ವಲ್ಪ ಕುದಿ ಬರೋಕ್ಕೆ ಶುರುವಾಗಿದೆ. ಈಗ ಕುಕ್ಕರ್ ಲಿಡ್ ಮುಚ್ಚೋಣ. ಕುಕ್ಕರ್ ಲಿಡ್ ಮುಚ್ಕೊಂಡು ವಿಷಲ್ ಹಾಕ್ಬಿಟ್ಟು ಹೈ ಸಿಮ್ಮಲ್ಲೇ ಇಟ್ಕೊಳ್ಳೋಣ. 3 ಕೂಗಬೇಕು. ಮೂರು ಕೂಗಾಗಿದೆ. ಕುಕ್ಕರ್ ಬಿಡೋವರೆಗೂ ಸ್ವಲ್ಪ ನಾವು ಕಾಯಬೇಕು. ಈಗ ಕುಕ್ಕರ್ ಬಿಟ್ಟಿದೆ. ತರಕಾರಿಯನ್ನು ರೆಡಿ. ಸ್ವಲ್ಪ ತರಕಾರಿ ಎಲ್ಲ ಕೆಳಗಡೆ ಇರುತ್ತೆ, ಅದನ್ನು ಕ್ಲೀನಾಗಿ ಕಲಿಸ್ಕೊಳ್ಳಿ. ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸರ್ವಿಂಗ್ಗೆ ಸ್ವಲ್ಪ ಸೌತೆಕಾಯಿ, ಮೊಸರು ರೆಡಿ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಅದ್ರ ಜೊತೆ ತಿನ್ನೋಕ್ಕೆ. ಮೊಸರಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಮೊಸರಲ್ಲೂ ಸಹ ತಿನ್ಬೋದು. ರುಚಿ ರುಚಿಯಾದ ತರಕಾರಿಯನ್ನು ಅಂದರೆ ವೆಜಿಟೇಬಲ್ ರೈಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Like, share and subscribe.